ಜೈ ಹಿಂದ್ ಸ್ನೇಹಿತರೆ. ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಕೋಚ್ ಶಂಕರ್ ಸರ್ ಸ್ನೇಹಿತರೆ. ಇವತ್ತಿನ ಬಹಳ ವಿಶೇಷ ಇದು ವಿಡಿಯೋ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶಗಳು ಆರ್ಮಿಯಲ್ಲಿ ಬಹಳ ಕಡಿಮೆ ಇತ್ತು. ಸೊ ಇವಾಗ ನೋಡಿರ್ಬೋದು, ಅಗ್ನಿವೀರ ಸ್ಕೀಮ್ ಆದ ನಂತರ ಮಹಿಳಾ ಅಭ್ಯರ್ಥಿಗಳಿಗೆ ಸಾಕಷ್ಟು ಅವಕಾಶಗಳು ಅದಾವು. ಮೊದಲು SSC ಒಳಗೆ BSF ಅಲ್ಲಿ ಭರ್ತಿಗಳನ್ನು ತುಂಬ್ಕೋತಿದ್ರು. ಬಟ್ ಇವಾಗ ಆರ್ಮಿಯಲ್ಲಿ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಐತಿ. ಏಜ್ ಬಂದ್ಬಿಟ್ಟು ಎಷ್ಟು ಇರ್ತೈತಿ, ಮತ್ತೆ ಯಾವ ರೀತಿ ರ್ಯಾಲಿ ಇರ್ತದ, ಮತ್ತೆ ಎಕ್ಸಾಮ್ ಟೆಸ್ಟ್ ಅನ್ನು ಹೆಂಗ್ ಕಂಡಕ್ಟ್ ಮಾಡ್ಬೇಕು ನಾವು, ಹೈಟ್ ಎಷ್ಟು ಇರ್ತದ, ಪ್ರತಿಯೊಂದು ನಿಮಗೆ ಇವತ್ತ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಅಗ್ನಿವೀರ ಸೆಲೆಕ್ಷನ್ ಆಗ್ತಕ್ಕಂತ ಭಾವಿ ಮಹಿಳಾ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಸ್ನೇಹಿತರೆ. ಯಾರಾದ್ರೂ ಹೊಸಬರಿದ್ದೀರ ಅಂದ್ರೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ಕೊರಿ. ನೋಡೋಣ ಬನ್ನಿ ಇವ 2026 ಒಳಗೆ ಏನೇನ್ ಅಪ್ಡೇಟ್ ಆಗೈತೆ ಅಂತೇಳಿ. ಸ್ನೇಹಿತರೆ ನೋಡಬಹುದು, ಈಗಾಗಲೇ ಕೂಡ ಕರ್ನಾಟಕದ ಎಲ್ಲಾ ಜಿಲ್ಲೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ. ಯಾವಾಗಪ್ಪ ಅಂತಂದ್ರ ಫೆಬ್ರವರಿ 13ರಿಂದ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ. ನೋಡಬಹುದು ಇಲ್ಲಿ ನಿಮಗೆ ರ್ಯಾಲಿ ಒಳಗ ಯಾವ ರೀತಿ ಅಪ್ಡೇಟ್ ಇರ್ತೈತಿ, ನಾವು ಯಾವ ರೀತಿ ನಾವು ಇಲ್ಲಿ ಸಾಲ್ವ್ ಮಾಡ್ಬೇಕು ಅನ್ನೋದು ಬಹಳ ಇದು ಇಂಪಾರ್ಟೆಂಟ್ ಆಗಿರ್ತದ. ಸೊ ನಾವಿಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ, ನಾವು ಯಾವ್ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಬೇಕು, ಮತ್ತೆ ಇದ್ರ ಜೊತೆಗಿನ ನಾವು ಹೆಂಗ್ ತಯಾರಿ ಮಾಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ನಾವು ರ್ಯಾಲಿ ಕಂಡಕ್ಟ್ ಮಾಡ್ಬೇಕು. ಮೊದಲು ನಮಗೆ ಏನಿರ್ಬೇಕು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತೆ ಎಕ್ಸಾಮ್ ಯಾವಾಗ ನಡೀತಾವ ಅನ್ನೋ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು. ಮಹಿಳಾ ಅಭ್ಯರ್ಥಿಗಳು ಜೂನ್ 1ರಿಂದ ಜೂನ್ 15ನೇ ತಾರೀಕಿನ ತನಕ ನಿಮ್ಮ ಎಕ್ಸಾಮ್ ನಡೀತಾವು ಅಗ್ನಿವೀರ ಆರ್ಮಿ ಒಳಗ. ಮತ್ತೆ ಅದೇ ರೀತಿಯಾಗಿ ನೋಡ್ಬೋದು ಸ್ನೇಹಿತರೆ, ಇದು ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲಿ ಕೂಡ ಬಂದದ. ಏಜ್ ಆಗಿರ್ಬೋದು, ಮತ್ತೆ ಆಮೇಲಿಂದ ನಿಮ್ಮ ರ್ಯಾಲಿ ಫಿಸಿಕಲ್ ಯಾವ ರೀತಿ ಇರ್ತದ, ಮತ್ತೆ ಮಾರ್ಕ್ಸ್ ಎಷ್ಟು ಇರಬೇಕು ನೋಡ್ಬೋದು. ಏಜ್ ಬಂದ್ಬಿಟ್ಟು 17 ವರ್ಷ 6 ತಿಂಗಳು ಕಂಪ್ಲೀಟ್ ಆಗಿರ್ಬೇಕು. 22 ಇಯರ್ಸ್ ಒಳಗೆ ಇರಬೇಕು. ಆ ನಂತರ 10th ಪಾಸ್ ಆಗಿರ್ಬೇಕು. ಮತ್ತೆ 10th ಒಳಗೆ ಪರ್ಸೆಂಟೇಜ್ ಏನೈತಿ 45% ಆಗಿರ್ಬೇಕು. ಮಿನಿಮಮ್ ಪ್ರತಿ ಸಬ್ಜೆಕ್ಟ್ ಏನೈತಿ 33 ಅಂಕಗಳನ್ನ ಪಡೆದುಕೊಂಡಿರ್ಬೇಕು. ಈ ರೀತಿಯಾಗಿ ಇರ್ತದ ನಿಮಗೆ ಅಗ್ನಿವೀರ ಒಳಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಮತ್ತೆ ನೋಡ್ಬೋದು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಹೈಟ್ ಎಷ್ಟು ಐತಪ್ಪ ಅಂತಂದ್ರ ನಿಮಗೆ 162 ಸೆಂಟಿಮೀಟರ್ ಇರ್ತದ ಹೈಟ್ ಮಹಿಳಾ ಅಭ್ಯರ್ಥಿಗಳಿಗೆ. ಮತ್ತೆ ಅದೇ ರೀತಿಯಾಗಿ ವೇಟ್ ಹೆಂಗ್ ಇರ್ತದಪ್ಪ ಅಂತಂದ್ರೆ, ನಿಮ್ಮ ಹೈಟ್ ಯಾವ ರೀತಿ ಇರ್ತದ ಅದ್ರ ಮ್ಯಾಗ ವೇಟ್ ಅನ್ನು ಚೆಕ್ ಮಾಡ್ತಾರ. ಸೊ ಅದಾದ ನಂತರ ಏನಿರ್ತದ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಚೆಸ್ಟ್ ಕೂಡ ಚೆಕ್ ಇರ್ತದ ನಿಮ್ಗ ಮಹಿಳಾ ಅಭ್ಯರ್ಥಿಗಳಿಗೆ. ಯಾವ ರೀತಿ ಅಂದ್ರೆ ನಾರ್ಮಲ್ ಎಷ್ಟು ಬೇಕಾದಿದ್ರು ಚೆಸ್ಟ್ ನಡೀತೈತಿ, ಬಟ್ 5 ಸೆಂಟಿಮೀಟರ್ ಮಾತ್ರ ನೀವು ಎದೆಯನ್ನು ಉಬ್ಬಿಸ್ಬೇಕಾಗತ್ತೆ ಇಲ್ಲಿ ಪ್ರಾಪರ್ ಆಗಿ. ಮತ್ತೆ ಆ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಯಾವ ರೀತಿ ಮತ್ತ ಇದ್ರೊಳಗ ನೋಡ್ಬೋದು ನಾವು ಅಗ್ನಿವೀರ ಒಳಗ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವ ಇಲ್ಲಿ. ಯಾಕಪ್ಪ ಅಂತಂದ್ರ CET ಕ್ಲಾಸ್ನಾಗ ನಿಮ್ಮ ಏನ್ ಎಕ್ಸಾಮ್ ಬರೀತೀರಿ ನೀವು, ಅದ್ರೊಳಗೆ 100 ಮಾರ್ಕ್ಸ್ ಇರ್ತಾವ. ಮತ್ತೆ ಇನ್ನು ಫಿಸಿಕಲ್ ಒಳಗೆ ಯಾವ ರೀತಿ ಮಾರ್ಕ್ಸ್ ಗಳನ್ನು ಇಲ್ಲಿ ಬಹಳ ಇಂಪಾರ್ಟೆಂಟ್. ನಾವೆಲ್ಲಾನು ಓದಿ ತಯಾರಾಗಿರ್ತೀವಿ, ಬಟ್ ಫಿಸಿಕಲ್ ನಾಗ ನಾವು ಎಕ್ಸಲೆಂಟ್ ಟೆಸ್ಟ್ ಹೊಡೆದ್ರೆ ಪಾಸ್ ಇರ್ತಾವ. ಮತ್ತೆ ಯಾವ ರೀತಿ ಫಿಸಿಕಲ್ ಅನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋ ಒಳಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಫಿಸಿಕಲ್ ಬಂದ್ಬಿಟ್ಟು ಸ್ನೇಹಿತರೆ, ನಿಮ್ಗೆ NCC ಯಾರಾದ್ರೂ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರೆ, NCC A ಗ್ರೇಡ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಗೆ 5 ಮಾರ್ಕ್ಸ್ ಬರ್ತಾವು. ಮತ್ತು ಆಮೇಲೆ NCC B ಆಗಿತ್ತಪ್ಪ ಅಂತಂದ್ರ 10 ಮಾರ್ಕ್ಸ್ ಬರ್ತಾವು. ಅದೇ ರೀತಿಯಾಗಿ NCC C ಆಗಿತ್ತಂದ್ರ ನಿಮ್ದು 20 ಮಾರ್ಕ್ಸ್ ಬರ್ತಾವ. ಬಟ್ ಇಲ್ಲಿ NCC ಏನೈತಪ್ಪ, ನಿಮ್ಗ ಪಾರ್ಟಿಸಿಪೇಟ್ ಇನ್ ರಿಪಬ್ಲಿಕ್ ಡೇ, ನೀವ್ ಏನಾದ್ರು ರಿಪಬ್ಲಿಕ್ ಡೇ ಪರೇಡ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗ 25 ಮಾರ್ಕ್ಸ್ ಬರ್ತಾವ. ಗೊತ್ತಿರ್ಲಿದು ಯಾವ್ದಪ್ಪ ಅಂತಂದ್ರ ಮಹಿಳಾ ಅಭ್ಯರ್ಥಿಗಳಿಗಿದು. ಆಮೇಲಿಂದ ಏನಿರ್ತದೆ ಸ್ನೇಹಿತರೆ, ನಿಮಗೆ ಇಲ್ಲೇನು ಇನ್ನ ಫಿಸಿಕಲ್ ಒಳಗೆ ನೋಡ್ಬೋದು. ಫಿಸಿಕಲ್ ಒಳಗೆ ಯಾವ ರೀತಿಯಾಗಿ ಇಲ್ಲಿ ನಮಗ ರನ್ನಿಂಗ್ 16 ಮೀಟರ್ ರನ್ನಿಂಗ್ ಯಾವ ರೀತಿ ನಾವು ರೆಡಿ ಆಗ್ಬೇಕಂತ ಹೇಳಿ ಪ್ರತಿಯೊಂದು ಇಲ್ಲಿ ನಿಮಗೆ ಮಾಹಿತಿಯನ್ನು ತಲುಪಿಸ್ಕೊಡ್ತೀನಿ. ಯಾರಾದ್ರೂ ಹೊಸಬ್ರು ಇದ್ರಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ನ ಫಾಲೋ ಮಾಡಿ ಫೇಸ್ ಅನ್ನ. ಇಂಥ ಹೊಸ ಹೊಸ ಮಾಹಿತಿಗಳು ಬರ್ತಾವು. ನೋಡ್ಬೋದು ಇಲ್ಲಿ ಫಿಸಿಕಲ್ ಓಕೆ. ಕ್ಯಾಂಡಿಡೇಟ್ಸ್ ವಿಲ್ ಬಿ ಟೆಸ್ಟೆಡ್ ಆಸ್ ಸ್ಟಾರ್ಟೆಡ್ ಬ್ಲೂ ಡ್ಯೂರಿಂಗ್ ದ ಪೇಸ್. ನೀವು ಫಿಸಿಕಲ್ ಬಹಳ ಪೇಸ್ ಮಾಡ್ಬೇಕಾಗತ್ತೆ. ಇಲ್ಲಿ 1600 ಮೀಟರ್ ಏನೈತಪ್ಪಿ, ಇಲ್ಲಿ 1600 ಮೀಟರ್ ಏನ್ ನಿಮ್ದು ಟೈಮಿಂಗ್ ಇರ್ತದ. ಈ 1600 ಮೀಟರ್ ಒಳಗ 7 ನಿಮಿಷ 30 ಸೆಕೆಂಡ್ ಹೊಡೆದ್ರಪ್ಪ ಅಂತಂದ್ರೆ ನಿಮಗ 60 ಮಾರ್ಕ್ಸ್ ಇರ್ತಾವ. ಇಲ್ಲಿ 1600 ಮೀಟರ್ ಎಷ್ಟಪ್ಪ ಅಂತಂದ್ರೆ 7 ನಿಮಿಷ 30 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ನಿಮಗೆ ಇಲ್ಲಿ ಎಕ್ಸಲೆಂಟ್ ಅಂತ ಹೇಳ್ಕೊಡ್ತಾನ. ಗ್ರೂಪ್ 1 ಇದು 60 ಮಾರ್ಕ್ಸ್ ಇರ್ತಾವ. ಮತ್ತೆ 7 ನಿಮಿಷ 31 ಸೆಕೆಂಡ್ ದಿಂದ 8 ನಿಮಿಷ ಒಳಗೆ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ 48 ಮಾರ್ಕ್ಸ್ ಇರ್ತಾವ. ಸೊ ಇದ್ರಲ್ಲಿ ಏನಿರ್ತದ ಅಂದ್ರೆ ಗ್ರೂಪ್ 1 ಗ್ರೂಪ್ 2 ಇರ್ತದ. ಮಹಿಳಾ ಅಭ್ಯರ್ಥಿಗಳಿಗೆ ಸ್ವಲ್ಪ ಪ್ರತಿಯೊಬ್ರು ಎಲ್ಲರೂ ಎಫರ್ಟ್ ಮಾಡಬೇಕು, ಪ್ರಾಕ್ಟೀಸ್ ಅನ್ನು ಮಾಡ್ಬೇಕಾಗತ್ತ. ನಮ್ಮಲ್ಲಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಅಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಇರುತ್ತೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಇರ್ತದ. ಯಾರಾದ್ರೂ ಈ ಸಲ 2026 ಒಳಗ ಮಹಿಳಾ ಅಭ್ಯರ್ಥಿಗಳು ಆರ್ಮಿಗೆ ನಾವು ಹೋಗ್ಲೇಬೇಕಂತ ಹೇಳಿ ಯಾರ ಜೋಶ್ ಇರ್ತದ, ಸಿದ್ರಿದ್ರಿ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ಗೆ ಬಂದು ಸಂಪರ್ಕಿಸ್ರಿ. ಮತ್ತೆ ನೋಡ್ಬೋದು ಇಲ್ಲಿ 9 ಫೀಟ್ ಡಿಚ್ನು ಇರ್ತದ. ಮತ್ತೆ ಇಲ್ಲಿ ನೀಡ್ ಟು ಕ್ವಾಲಿಫೈ ಅಂದ್ರೆ ಒಂದೇ ಚಾನ್ಸ್ ಇರ್ತದ ಇಲ್ಲಿ ನಿಮ್ಗೆ. ಆಮೇಲೆ ಜಿಗ್ಜಾಗ್ ಬ್ಯಾಲೆನ್ಸ್ ಇರ್ತದ, ಮತ್ತೆ ಅದು ಒಂದೇ ಚಾನ್ಸ್ ಇರ್ತದ ನಿಮ್ಗೆ ಜಿಗ್ಜಾಗ್ ಬ್ಯಾಲೆನ್ಸ್ ಕೂಡ. ಮತ್ತೆ ಇಲ್ಲಿ ನೋಡ್ಬೋದು ಪ್ಲಬ್ಸ್
ವುಮೆನ್ ಪ್ಲಬ್ಸ್ ನೋಡ್ಬೋದು, ಪುರುಷರಿಗೆ ಮತ್ ಬೇರೆ ಮತ್ ಪ್ಲಬ್ಸ್ ಇರ್ತದ, ಗರ್ಲ್ಸ್ ಬೇರೆ ಇರ್ತದ. ಇಲ್ಲಿ ಗರ್ಲ್ಸ್ ಒಳಗ ನೀವು ಏನಾದ್ರೂ 5 ಪ್ಲಬ್ಸ್ ಹೊಡೆದ್ರಪ್ಪ ಅಂತಂದ್ರ 40 ಮಾರ್ಕ್ಸ್ ಇರ್ತಾವ. ಗೊತ್ತಿರ್ಲಿ, ಇಲ್ಲಿ ಎಕ್ಸಲೆಂಟ್ ಹೊಡೆದ್ರ 60 ಮಾರ್ಕ್ಸ್, ಇಲ್ಲಿ 5 ಪ್ಲಬ್ಸ್ ಹೊಡೆದ್ರ 40 ಮಾರ್ಕ್ಸ್. 100 ಮಾರ್ಕ್ಸ್ ನಿಮ್ ಕೈ ಆಗೈತಿ. ಇದು 100% ಎಫರ್ಟ್ ಮಾಡ್ರಿ. ಮತ್ 4 ಪ್ಲಬ್ಸ್ ಹೊಡೆದ್ರಿ ಅಂದಪ್ಪ ಅಂತಂದ್ರ 33 ಮಾರ್ಕ್ಸ್ ಇರ್ತಾವ. ಮತ್ 3 ಪ್ಲಬ್ಸ್ ಹೊಡೆದ್ರಪ್ಪ ಅಂತಂದ್ರ 27 ಮಾರ್ಕ್ಸ್ ಇರ್ತಾವ. ಇನ್ನು 2 ಪ್ಲಬ್ಸ್ ಹೊಡೆದ್ರಪ್ಪ ಅಂತಂದ್ರ 21 ಇರ್ತಾವ. 1 ಪ್ಲಬ್ಸ್ ಹೊಡೆದ್ರ 16 ಮಾರ್ಕ್ಸ್ ಇರ್ತಾವ. ಬಟ್ ಇಲ್ಲಿ ಪ್ಲಬ್ಸ್ ಕೂಡ ಬಹಳ ಇಂಪಾರ್ಟೆಂಟ್, ಮತ್ತೆ ರನ್ನಿಂಗ್ ಕೂಡ ಬಹಳ ಇಂಪಾರ್ಟೆಂಟ್. ಇಂಥ ವಿಡಿಯೋಗಳಿಗಾಗಿ ಏನಾದ್ರೂ ನೀವು ನಮಗೇನು ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಗೆ ಯಾವ ರೀತಿ ಸೆಲೆಕ್ಷನ್ ಇರ್ತದ, ಫಿಸಿಕಲ್ ಯಾವ ರೀತಿ ಇರ್ತದ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ನೀವು ಮಾಹಿತಿ ತಲುಪಿಸ್ಕೊಟ್ಟಿನಿ. ಭಾವಿ ಮಹಿಳಾ ಅಭ್ಯರ್ಥಿಗಳ ಈ ವಿಡಿಯೋನ ಶೇರ್ ಮಾಡ್ರಿ. ಜೈ ಹಿಂದ್, ವಂದೇ ಮಾತರಂ.